ಬ್ಲಾಗರ್ ಯಾರೋ ಅವರು ನಂಗೆ ಗೊತ್ತಿಲ್ಲ. ಸೊ ಅವರು ಕಾಪಿರೈಟ್ ಸ್ಟ್ರೈಕ್ ಹಾಕಿದ್ರು. ಇಲ್ಲಿ ನಮ್ಮ ಹತ್ರದವರು ಏನು ಮಾಡ್ತಾರೆ ಅಂದರೆ ನಮ್ಮ ವೀಡಿಯೋಸ್ನ ನೋಡಲ್ಲ. ಏನಕ್ಕೆ ಹೇಳಿ, ನಮ್ಗೆ ಅದರಿಂದ ದುಡ್ಡು ಬರುತ್ತೆ, ನಾವು ಆನ್ ಮಾಡ್ತೀವಿ ಅಂತ ಇಂಟೆನ್ಷನ್ ಎಲ್ಲ ಅವರು ನೋಡಲ್ಲ. ಸೊ ನಾನು ಹೇಳಿ 90 ಡೇಸ್ ಅದು ಟೈಮ್ ಇರುತ್ತೆ, ಬಟ್ ಸೆಕೆಂಡಿಗೂ ಹಂಗೆ ಇರುತ್ತೆ. ಥರ್ಡಿಗೆ ಬಂದರೆ ಟರ್ಮಿನೇಟ್ ಮಾಡ್ತಾರೆ, ಅಂದರೆ ನಮ್ಮ ಚಾನಲ್ನ ರಿಮೂವ್ ಮಾಡಿಬಿಡ್ತಾರೆ ಯೂಟ್ಯೂಬಿಂದನೇ. ನೆಕ್ಸ್ಟ್ ಆ ಐಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಧನ್ಹಿತ ಚಾನಲ್. ನಾನು ಇವತ್ತು ಅಂದರೆ ಯೂಟ್ಯೂಬಲ್ ಆಗುವಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ದೀನಿ. ಏನಂದರೆ ಲಾಸ್ಟ್ 1 ಮಂತ್ ಬ್ಯಾಕ್ ನನಗೆ ಈ ಥರ ಪ್ರಾಬ್ಲಮ್ ಆಯಿತು. ಸೊ ಇದು ನನ್ನ ಬಿಗ್ ಮಿಸ್ಟೇಕಿಂದನೇ ಆಗಿರುವಂಥ ಪ್ರಾಬ್ಲಮ್. ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಮುಂಚೆ ನಾನು ತುಂಬ ಅಂದರೆ ಅದರ ಬಗ್ಗೆ ಎಲ್ಲ ತಿಳ್ಕೊಂಡೆ, ಒಂದು 80% ನಾನು ಅದ್ರ ಬಗ್ಗೆ ತಿಳ್ಕೊಂಡೆ ನಾನು ಸ್ಟಾರ್ಟ್ ಮಾಡಿರೋದು. ಅದರಲ್ಲಿ ಯಾವ ಥರ ವೀಡಿಯೋಸ್ ಆಗಬೇಕು, ಯಾವ ಥರ ಕಂಟೆಂಟ್ ಇರಬೇಕು, ಯಾವ ಥರ ಹಾಕಿದರೆ ನಮ್ಗೆ ಅದರ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಅದೆಲ್ಲ ನಾನು ತಿಳ್ಕೊಂಡೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಹಾಗೆ ವೀಡಿಯೋಸ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿರೋದು. ಬೆನಿಫಿಟ್ ಎಷ್ಟು ಇದೆಯೋ ಅದರಲ್ಲಿ, ಹಾಗೆ ನಮಗೆ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಅದರಲ್ಲಿದೆ. ಕೆಲವೊಂದು ಅವ್ರದ್ದೇ ಆದ ರೂಲ್ಸ್ ಕೂಡ ಇದೆ, ಅದು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ಅದು ಫಾಲೋ ಮಾಡಿಲ್ಲ ಅಂದರೆ ನಮಗೆ ಅದರಿಂದ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಅದು ಅವರಿಂದ ಅಂತೆಲ್ಲ ಹೇಳಿಕ್ಕಾಗಲ್ಲ. ಬೇರೆಯವರು ಯಾರಾದರೂ ವೀಡಿಯೋಸ್ ನಾವು ಹಾಕಿದರೆ ಅಥವಾ ಚಾನಲ್ಸ್ ಆಗಲಿ, ಮೂವೀಸ್ ಆಗಲಿ, ಯಾವುದೇ ಒಂದು ವೀಡಿಯೋಸ್ ಇದ್ದರೆ ನಾವು ಅದನ್ನು ನಮ್ಮ ಚಾನಲಲ್ಲಿ ಹಾಕ್ಕೊಂಡ್ರೆ ಸೊ ಅದರಿಂದ ನಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಅದು ಗೊತ್ತಿತ್ತು, ಬಟ್ ನಾನು ಬೇರೆ ರೀತಿ ತಲೆ ಓಡಿಸ್ಕೊಂಡು ತುಂಬ ಓವರ್ ಥಿಂಕಿಂಗಲ್ಲಿ ನಾನು ಬೇರೆ ರೀತಿಯ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂದರೆ ಆ ಥರ ಬೇಡ. ಶಾರ್ಟ್ಸಲ್ಲಿ ನಾನು ಆ್ಯಕ್ಚುಲಿ ಲಾಂಗ್ ವೀಡಿಯೋಸ್ ಮಾಡಿದ್ದಲ್ಲ, ನಂದು ಇಷ್ಟರ ತನಕ ಇರೋ ಲಾಂಗ್ ವೀಡಿಯೋಸ್ ಎಲ್ಲ ನಂದು ಓನ್ ಕಂಟೆಂಟ್, ನಂದು ಪರ್ಸ್ನಲ್ ಲಾಗ್ಸೇ ಆಗಿರುತ್ತೆ. ಸೊ ನಾನು ಶಾರ್ಟ್ಸಲ್ಲಿ ಏನಾಯ್ತಂದರೆ ನಂಗೆ ಲಾಸ್ಟ್ ಟೈಮೆಲ್ಲ ನಾನು ತುಂಬ ಬ್ಯುಸಿ ಇದೆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ, ನನಗೆ ಲಾಂಗ್ ವೀಡಿಯೋಸು ಮಾಡ್ಲಿಕ್ಕೆ ಟೈಮ್ ಸಾಕಾಗ್ತಿಲ್ಲ. ಅಂದರೆ ನಾನು ಆ್ಯಕ್ಚುಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ವೀಕ್ಲಿ ಒನ್ಸ್. ಸೊ ಅದು ನಂಗೆ ಆಗ್ತಾ ಇರಲಿಲ್ಲ. ಅಂದರೆ ನಮ್ಮ ಲೈಫಲ್ಲಿ ಕೆಲವೊಂದು ಇನ್ಸಿಡೆಂಟ್ ಕೂಡ ಆಗೋಯಿತು. ಆ ಟೆನ್ಷನಲ್ಲೂ ನನಗೆ ಲಾಗ್ ಎಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಕನ್ಸಿಸ್ಟೆನ್ಸಿ ಅಥವಾ ಏನಾದರೂ ನಾವು ರೆಗ್ಯುಲರ್ ಆಗಲಿ ಅಥವಾ ವೀಕ್ಲಿ ಒನ್ಸ್ ಏನಾದರೂ ಅಪ್ಲೋಡ್ ಮಾಡಿಲ್ಲ ಅಂದರೆ ವೀಡಿಯೋಸ್ ಆಗಲಿ ಶಾರ್ಟ್ಸ್ ಆಗಲಿ, ಸೊ ನಮ್ಮ ಚಾನಲ್ ಬಗ್ಗೆ ಎಫೆಕ್ಟ್ ಆಗ್ಬೋದು ಅಂತೇಳಿ ನಾನು ಥಿಂಕ್ ಮಾಡಿ ನಾನು ಏನು ಮಾಡ್ತಿದ್ದೆ, ಅವಾಗ ನಾವು ನೋಡ್ತಿರೋದು ಟ್ರೆಂಡಿಂಗಲ್ಲಿದ್ದದ್ದು ಬಿಗ್ ಬಾಸ್. ಸೊ ಅದರಲ್ಲಿ ಕೆಲವೊಂದು ಕ್ಲಿಪ್ಸ್ ನಾನು ಆ್ಯಕ್ಚುಲಿ ಹೊರಗಡೆದು ಹಾಕ್ತಿರ್ಲಿಲ್ಲ, ಯಾರ್ದೋ ಕಂಟೆಂಟ್ ಅಥವಾ ಯಾರ್ದೋ ಶಾರ್ಟ್ಸ್, ಯಾರ್ದೋ ವೀಡಿಯೋಸ್ ಅದು ಹಾಕ್ತಿರ್ಲಿಲ್ಲ. ಸೊ ನಾನು ಏನು ಮಾಡ್ತಿದ್ದೆ ಅಂದರೆ ನಾನು ಟಿ ವಿಯಲ್ಲಿ ನೋಡ್ತಿದ್ದೆ ಅಲ್ವಾ, ಅದರಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಇರುವಂಥ ಕ್ಲಿಪ್ಸನ್ನು ನಾನೇ ರೆಕಾರ್ಡ್ ಮಾಡಿಕೊಂಡು, ಶಾರ್ಟ್ ಕ್ಲಿಪ್ಸನ್ನು ರೆಕಾರ್ಡ್ ಮಾಡಿಕೊಂಡು ಹಾಗೆ ಶಾರ್ಟ್ಸಿಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಅದೇನಾಯ್ತು ಅಂದರೆ ನಂಗೆ ಏನು ಇಶ್ಯೂಸ್ ಆಗಿರಲಿಲ್ಲ, ಸ್ಟಾರ್ಟಿಂಗ್ ಏನು ಇಶ್ಯೂಸ್ ಆಗಿರಲಿಲ್ಲ. ಒಂದು 1 ವೀಕ್ ತನಕ ಅದು ಚೆನ್ನಾಗಿ ಹೋಯಿತು. ಅಂದರೆ ಯಾವುದೇ ಶಾರ್ಟ್ಸ್ ಆಗಲಿ, ಇದರಲ್ಲಿ ಯೂಟ್ಯೂಬ್ ಇರುವಂಥ ರಿಲೇಟೆಡ್ ವೀಡಿಯೋಸ್ ಯಾವುದೇ ಶಾರ್ಟ್ಸ್ ಆಗಿರಲಿ ಚೆನ್ನಾಗಿ ಹೋಯಿತು. ಬಟ್ ಅದು ನಂಗೆ 1 ವೀಕ್ ಆದ ನಂತರ ಚಾನಲ್ ಕಡೆಯಿಂದ ಕಾಪಿರೈಟ್ ಸ್ಟ್ರೈಕ್ ಬಂತು. ಅದು ನನಗೆ ಅದು ಇವಾಗಲೂ ಮರೀಲಿಕ್ಕಾಗಲ್ಲ. ಸೊ ಅದು ಈ YT ಸ್ಟುಡಿಯೋದಲ್ಲಿ ಒಂದು ಮೆಸೇಜಸ್ ಬರುತ್ತಲ್ವ, ಆ್ಯಕ್ಚುಲಿ ನಾನು YT ಸ್ಟುಡಿಯೋದಲ್ಲಿ ಬರುವಂಥ ಮೆಸೇಜಸ್ ನಾನು ತುಂಬ ಎಕ್ಸೈಟ್ ಆಗಿರ್ತೀನಿ ಅದು ನೋಡೋದಕ್ಕೆ. ಯಾಕಂದರೆ ಪಬ್ಲಿಕ್ ಕೆಲವೊಂದು ನಮ್ಮದು ಯಾರೇ ಆಗಲಿ ವೀಡಿಯೋಸ್ ನೋಡಿದ ಕೂಡಲೇ ಅವ್ರದ್ದು ಕಮೆಂಟ್ಸ್ ಇರುತ್ತೆ, ಅಥವಾ ಏನಾದರೂ ಯೂಟ್ಯೂಬ್ ಕಡೆಯಿಂದ ಏನಾದರೂ ಮೆಸೇಜಸ್ ಇರುತ್ತೆ, ಏನಾದರೂ ಸಮಥಿಂಗ್ ಏನಾದರೂ ಇರ್ಬೋದು ಅಂತೇಳಿ ನಾನು ಎಕ್ಸೈಟ್ ಆಗಿ ಆ ದಿನ ಮಾರ್ನಿಂಗ್ ಎದ್ದವಳೆ ಜಸ್ಟ್ ಆ ಮೆಸೇಜ್ ನೋಡಿದೆ. ಬಟ್ ನಂಗೆ ಕಾಪಿರೈಟ್ ಸ್ಟ್ರೈಕ್ ಬಂದಂತ ಹೇಳಿ ನೋಡಿದ ಕೂಡಲೇ ತುಂಬಾ ಭಯ ಆಯಿತು. ಯಾಕಂದರೆ ಅದು ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಷ್ಟೆಲ್ಲ ನಾನು ಎಫರ್ಟ್ ಹಾಕಿ ಆ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಬಟ್ ಅದರಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಂದು ಯಾವ ಥರ ಗುಡ್ ಮೆಮೊರೀಸು ಇದೆ, ಬ್ಯಾಡ್ ಮೆಮೊರೀಸು ಇದೆ. ನನಗೆ ಆ್ಯಕ್ಚುಲಿ ಅದು ನಂಗಂದರೆ ಕಾಪಿರೈಟ್ ಸ್ಟ್ರೈಕ್ ಬಂದ ಕೂಡಲೇ ನನ್ನ ಚಾನಲ್ ಡಿಲೀಟ್ ಮಾಡ್ತಾರೆ ಆ ಥರ ನಂಗೆ ಮೈಂಡಿಗೆ ಹೋಯಿತು. ಆ್ಯಕ್ಚುಲಿ ಇಲ್ಲ, ಏನಾಗುತ್ತಂದರೆ ಕಾಪಿರೈಟ್ ಸ್ಟ್ರೈಕ್ ಅಂದರೆ ಯಾವ ಥರ ಅಂದರೆ, ಫಸ್ಟ್ ಒಂದ್ಸಲಿ ನಮಗೆ ಜಸ್ಟ್ ಹೇಳ್ತಾರೆ ಈ ಥರ ಆಗಿದೆ, ನಿಮ್ಮ ಚಾನಲಲ್ಲಿರುವಂಥ ವೀಡಿಯೋಸ್ನ ರಿಮೂವ್ ಮಾಡ್ತೀವಿ, ಈ ಥರ ಎಲ್ಲ ನಮಗೆ ಮೆಸೇಜಸ್ ಬರುತ್ತೆ. ಬಟ್ ನಮ್ಮ ಚಾನಲ್ ಇಮಿಡಿಯೇಟ್ ಆ ಥರ ಮೆಸೇಜ್ ಬಂತು, ಇಮಿಡಿಯೇಟ್ ನಮ್ದು ಏನಿರುತ್ತೆ ನಮ್ಮ ಚಾನಲಲ್ಲಿ ಆ ಶಾರ್ಟ್ಸ್ ವೀಡಿಯೋಸ್ ಅದನ್ನ ರಿಮೂವ್ ಮಾಡ್ತಾರೆ. ಅವರು ಯಾರು ನಮ್ಮ ನನಗೆ ಆ್ಯಕ್ಚುಲಿ ಬಂದಿರೋದು ಚಾನಲ್ ಥ್ರೂ ಕಾಪಿರೈಟ್ ಸ್ಟ್ರೈಕ್, ಅವರು ನಮ್ಮ ಇನ್ಫಾರ್ಮ್ ಮಾಡಿ ಅವರಿಗೆ ನಮ್ಮದು ವೀಡಿಯೋಸ್ ಏನಿರುತ್ತೆ ಅದನ್ನ ರಿಮೂವ್ ಮಾಡಿಸ್ತಾರೆ. ಸೊ ರಿಮೂವ್ ಆಯಿತು. ಮತ್ತೆ ನಾನೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಕಾಪಿರೈಟ್ ಫಸ್ಟ್ ಬಂದ ಕೂಡಲೇ ಚಾನಲ್ ರಿಮೂವ್ ಆಗುತ್ತಾ ಅದೆಲ್ಲ ನೋಡ್ಕೊಂಡು ನೋಡಿದರೆ ಇಲ್ಲ, ಫಸ್ಟ್ ಸ್ಟ್ರೈಕ್ ಬಂದ ಕೂಡಲೇ ಏನು ಅಷ್ಟೊಂದು ಇದಾಗಲ್ಲ. ಬಟ್ ಸೆಕೆಂಡ್ ಟೈಮ್ ನಮ್ಗೆ ಬರುತ್ತಲ್ಲ ಸ್ಟ್ರೈಕ್, ಅದ ನಂತರ ಕಂಪ್ಲೀಟ್ ಚಾನಲ್ ಡೆಡ್ ಆಗುತ್ತೆ, ಅಂದರೆ ಕಂಪ್ಲೀಟ್ ಫ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿ ನಾನು ಹೇಳಿರುವಂಥ ಮಾತು. ಯಾಕಂದರೆ ನಾನು ಫಸ್ಟ್ ಏನು ಮಾಡಿದೆ, ಅದೇ ಶಾರ್ಟ್ಸ್, ಬಿಗ್ ಬಾಸ್ ಶಾರ್ಟ್ಸ್ ಎಲ್ಲ ಹಾಕ್ತಿದ್ದೆ ಅಲ್ವಾ, ಮತ್ತೇನು ಮಾಡಿದೆ, ನನಗೆ ಇನ್ಸ್ಟಾದಲ್ಲಿ ಬರ್ತಿತ್ತು, ಇವಾಗ ಕೆಲವೊಂದು ಶೇರ್ ಮಾಡ್ತಾರಲ್ವ, ಇನ್ಸ್ಟಾದಲ್ಲಿ ಬರುವಂಥ ಒಂದು ನಮ್ಮೂರು ಹುಡುಗಿ ಅಂದರೆ ರಕ್ಷಿತಾ ಅವ್ರದ್ದು ಈ ಥರ ಸ್ಟೇಟಸ್ ಎಲ್ಲ ಇದಾಗ್ತಾಯಿತ್ತು. ಸೊ ನಾನು ಏನು ಮಾಡಿದೆ, ಇನ್ಸ್ಟಾದಲ್ಲಿ ಬಂದಂಥ ಇದರಲ್ಲಿ ಶಾರ್ಟ್ಸ್ ಎಲ್ಲ ಹಾಕ್ಕೊಂಡೆ. ಸೊ ಅದು ಈ ಬ್ಲಾಗರ್ ಯಾರೋ ಅವರು ನಂಗೆ ಗೊತ್ತಿಲ್ಲ. ಸೊ ಅವರು ಕಾಪಿರೈಟ್ ಸ್ಟ್ರೈಕ್ ಹಾಕಿದ್ರು. ನಂಗೆ ಲಾಂಗ್ ವೀಡಿಯೋಸ್ಗೆ ಅಷ್ಟೊಂದು ವ್ಯೂಸ್ ಹೋಗ್ತಿರಲಿಲ್ಲ. ಬಟ್ ಪರವಾಗಿಲ್ಲ, ನಾನು ಅಷ್ಟು ಎಫರ್ಟ್ ಹಾಕಿದ್ದಕ್ಕೆ ಒಂದು 100 ಮೆಂಬರ್ಸ್ 200 ಮೆಂಬರ್ಸ್ ನೋಡಿದರೆ ನಂಗೆ ಅದೊಂಥರ ಖುಷಿನೇ ಆಗ್ತಿತ್ತು. ಬಟ್ ಶಾರ್ಟ್ಸಿಗೆಲ್ಲ ಚೆನ್ನಾಗಿ ವ್ಯೂಸ್
ಬರ್ತಿದ್ವಿ, ವಿದಿನ್ ಸೆಕೆಂಡಲ್ಲಿ ನನಗೆ 1K ಅಥವಾ ಚೆನ್ನಾಗಿ ವ್ಯೂಸ್. ಒಂದು ಮಾತ್ರ ಹೇಳ್ತೀನಿ, ಸ್ಟಾರ್ಟಿಂಗ್ ಯಾರು ಬಿಗಿನರ್ಸ್ ಇರ್ತಾರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರು, ಅವ್ರಿಗೊಂದು ನಾನು ಸಜೆಷನ್ ಹೇಳ್ತೀನಿ. ಬಟ್ ನೀವು ತುಂಬ ಎಫರ್ಟ್ ಹಾಕಿ ಅದರ ಬಗ್ಗೆ ಕಂಟೆಂಟ್ ಬಗ್ಗೆ ಥಿಂಕ್ ಮಾಡಿ, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಎಲ್ಲ ಇದು ಮಾಡಿ. ಬಟ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ, ಪ್ರತಿಯೊಂದು ಮಾಡ್ತೀರಾ. ಬಟ್ ನೀವು ತುಂಬ ಮನಸ್ಸಿಗೆ ಹಚ್ಕೊಂಡು, ಅಂದರೆ ಫುಲ್ ಅದಕ್ಕೆ ಡಿಪೆಂಡ್ ಆಗಿದ್ದು ನಾವೆಲ್ಲ ಮಾಡ್ತೀವಲ್ವ, ಅಂದರೆ ವೀಡಿಯೋ ಎಡಿಟಿಂಗ್ ಆಗಲಿ, ನಾವು ವೀಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಅದೆಷ್ಟು ಟೈಮ್ ತಗೊಳುತ್ತೆ. ಪ್ರತಿಯೊಂದು ಕ್ಲಿಪ್ಸ್ ಆ್ಯಡ್ ಮಾಡೋದಾಗಲಿ, ಅದು ಕೆಲವೊಂದು ಇವಾಗ ಇಂಟ್ರೋ ಹಾಕೋದಾಗಲಿ, ಅದೆಲ್ಲ ನಾವು ತುಂಬ ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಬರಬೇಕು, ಎಡಿಟಿಂಗ್ ನೀಟಾಗಿರಬೇಕು ಅಂತ ಇಂಪ್ರೆಸಿವ್ ಆಗಿರಬೇಕು, ಆ ಥರ ಎಲ್ಲ ಎಣಿಸಿ ಮಾಡ್ತೀವಿ. ಬಟ್ ನಂತರ ಇವಾಗ ಏನಾದರೂ ನಾವು ನನ್ನ ಮಿಸ್ಟೇಕಿಂದನೇ, ನಮ್ಮದೇ ಸ್ಮಾಲ್ ಸಿಲ್ಲಿ ಮಿಸ್ಟೇಕಿಂದನೇ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಈ ಥರ ಆದರೆ ಎಷ್ಟು ಹರ್ಟ್ ಆಗುತ್ತೆ ಅಂತ, ಅದರಿಂದ ಅದು ಹೇಳಲಿಕ್ಕಾಗಲ್ಲ, ತುಂಬಾ ಹರ್ಟ್ ಆಗುತ್ತೆ. ಬಟ್ ಇವಾಗ ತುಂಬ ತುಂಬ ಟಫ್ ರೂಲ್ಸ್ ಇದೆ ಯೂಟ್ಯೂಬಲ್ಲಿ, ಈಸಿಯಾಗಿ ಯಾವುದೂ ಆಗಲ್ಲ. ಫಸ್ಟ್ ನಮ್ಮದು ಮಾನಿಟೈಸೇಷನ್ ಆಗಬೇಕು, ಫಸ್ಟ್ ನಮ್ಮದು 4000 ವಾಚ್ ಅವರ್, 1000 ಸಬ್ಸ್ಕ್ರೈಬರ್ಸ್. ಅದು ವಾಚ್ ಅವರ್ ಅಂತ ಆಗೋದಕ್ಕೆ ಕಂಪ್ಲೀಟ್ ತುಂಬ ಕಷ್ಟ ಇದೆ. ಎಷ್ಟಂದರೆ ಡೈಲಿ ನಾವು ಲಾಗ್ ಹಾಕ್ತಾನೆ ಇರಬೇಕು, ಹಾಕಿದ್ರೂ ಲಾಗ್ ಅಪ್ಲೋಡ್ ಮಾಡಿದ್ರೂ ಅದು ಎಲ್ಲರೂ ವೀಡಿಯೋಸ್ನ ಕಂಪ್ಲೀಟ್ ನೋಡಬೇಕು, ಆವಾಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ನಾವು ಇವಾಗ ನಾನು ಸ್ಟಾರ್ಟಿಂಗೆಲ್ಲ ಎಲ್ಲರ ಹತ್ರ ಕೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಫೋರ್ಸ್ಫುಲಿ ಮಾಡ್ಕೊಂಡಿದ್ದೆ. ಬಟ್ ಒಂದೇ ಹೇಳ್ತೀನಿ, ಯಾರು ಆ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಯಾರು ನಮ್ಮ ವೀಡಿಯೋಸ್ನ ಯಾರು ನೋಡಿರಲ್ಲ, ಯಾರು ನೋಡೋದಿಲ್ಲ. ಮೇಯ್ನ್ಲಿ ನಮ್ಮ ಹತ್ರದವರು ಏನು ಮಾಡ್ತಾರಂದರೆ ನಮ್ಮ ವೀಡಿಯೋಸ್ನ ನೋಡಲ್ಲ. ಏನಕ್ಕೆ ಹೇಳಿ, ನಮ್ಗೆ ಅದರಿಂದ ದುಡ್ಡು ಬರುತ್ತೆ, ನಾವು ಅರ್ನ್ ಮಾಡ್ತೀವಿ ಅಂತ ಇಂಟೆನ್ಷನಲ್ಲಿ ಅವರು ನೋಡಲ್ಲ. ಸೊ ನಾನು ಹೇಳೋದೊಂದು ಇಷ್ಟೇ, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ನಿಮ್ಮ ಓನ್ ವೇ ಮಾಡ್ತಾ ಹೋಗಿ. ಇವಾಗ ಕಾಪಿರೈಟ್ ಸ್ಟ್ರೈಕ್ ನಂಗೆ ಬಂದಿದೆ, ನಂಗೆ ಬೇಜಾರಿಲ್ಲ. ಬಟ್ ನಾನು ಎಣಿಸಿದ್ದೆ ಚಾನಲ್ ಸ್ಟಾಪ್ ಮಾಡ್ತೀನಿ, ಬೇಡ ನಂಗೆ ಯೂಟ್ಯೂಬ್ ಆಗ್ತಾಯಿಲ್ಲ, ಇದರಲ್ಲಿ ತುಂಬ ಕಂಡೀಷನ್ಸ್ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬ ಇದೆ, ಆಗ್ತಾಯಿಲ್ಲ ಅಂತೇಳಿ ನಾನು ಸ್ಟಾಪ್ ಮಾಡಬೇಕಂತ ತುಂಬ ಅಂದರೆ ಮಾಡಿದ್ದೆ, ಮಾಡಲ್ಲ ಬೇಡ ಅಂತ. ಮತ್ತು ಏನೋ ಗೊತ್ತಿಲ್ಲ, ಮತ್ತೆ ಪುನಃ ಹಸ್ಬೆಂಡ್ ಹೇಳಿದರು, ಇಲ್ಲ ಮಾಡು, ಅಷ್ಟೆಲ್ಲ ಮಾಡ್ತಾ ಇದೆಯಲ್ವಾ, ಸುಮ್ಮನೆ ಏನಕ್ಕೆ, ಏನಾದರೂ ಒಂದು ಕಂಟೆಂಟ್ ಸಿಗುತ್ತೆ ವೀಕ್ಲಿ ಒಂದ್ಸಲ್ವಾ, ಏನಾದರೂ ಮಾಡು, ಏನಾದರೂ ಹಾಕು, ನೀನೇ ಇದು ಮಾಡು ಅಂತ ಹೇಳಿ ಇದು ಮಾಡೋದಕ್ಕೆ ಏನಾದರೂ ಒಂದು ಮಾಡ್ತಾಯಿದ್ದೀನಿ. ಸೊ ಅದೇ ನಾನು ಹೇಳೋರಂಥದ್ದು, ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹಾರ್ಡ್ ವರ್ಕ್ ಮಾಡಿ, ಒಳ್ಳೆ ಕಂಟೆಂಟ್ ಕೊಡಿ, ಎಲ್ಲ ಮಾಡಿ. ಬಟ್ ತುಂಬ ತಲೆಗೆ ತಗೊಳ್ಬೇಡಿ, ಯಾಕಂದರೆ ನಂತರ ಇವಾಗ ಏನಾದರೂ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದ ಕೂಡಲೇ ತುಂಬ ಹರ್ಟ್ ಆಗುತ್ತೆ. ಅದರಿಂದ ನಮಗೆ ಏನೋ ಅದು ಚಾನಲೇ ಡಿಲೀಟ್ ಆಗುತ್ತೇನೋ ಆ ಥರ ಎಲ್ಲ ಆಗುತ್ತೆ, ಫೀಲ್ ಆಗುತ್ತೆ. ಯಾಕಂದರೆ ನಂಗೆ ಗೊತ್ತು, ಪ್ರತಿಯೊಂದು ಯೂಟ್ಯೂಬರ್ಸ್ ಬಿಗಿನರ್ಸಿಗೂ ತುಂಬ ಕಷ್ಟ ಇರುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ. ಅದು ಈಸಿ ಕೆಲಸನೇ ಅಲ್ಲ, ಅದು ನನಗೆ ಗೊತ್ತು. ಯಾಕಂದರೆ ನಾವೊಂದು ವೀಡಿಯೋ ಶೂಟ್ ಮಾಡಬೇಕಂದ್ರೆ ನಾನು ಎಣಿಸಿದ್ದೆ ಮುಂಚೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಮುಂಚೆ ಈಸಿ ಅಲ್ಲ, ಕ್ಯಾಮ್ರಾ ಇಟ್ಕೊಳ್ಳೋದು ಏನೋ ಕೆಲಸ ಮಾಡ್ಕೊಂಡೋಗಿ ನಮ್ಮ ಪಾಡಿಗೆ ನಾವು ನೋ ವೇಸ್. ಕ್ಯಾಮ್ರಾ ಆ್ಯಂಗಲ್ ಇಡೋದು ಪ್ರತಿಯೊಂದು ಆ್ಯಂಗಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಯೂಟ್ಯೂಬಲ್ಲಿ ನಾವು ಇಡುವ ಕ್ಯಾಮ್ರಾ ಆ್ಯಂಗಲ್ ನೀಟಾಗಿರಬೇಕು, ವೀಡಿಯೋ ಪ್ರಾಪರಾಗಿ ಬರಬೇಕು, ನಮ್ಮ ಫೇಸ್ ನೀಟಾಗಿ ಕಾಣಿಸ್ಬೇಕು, ಅಥವಾ ಪ್ರತಿಯೊಂದು ನಾವು ಏನು ಮಾತಾಡ್ತೀವಿ ಆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿರಬೇಕು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ವೀಡಿಯೋ ಸ್ಟಾರ್ಟ್ ಮಾಡುವಾಗ ಅದೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿರ್ತೀವಿ. ಯಾವತ್ತಾದ್ರೂ ನಮ್ಮ ಹಾರ್ಡ್ ವರ್ಕಿಗೆ ದೇವರು ಒಳ್ಳೇದು ಮಾಡಿದರೆ ಮಾಡ್ಬೋದು, ನೋಡೋಣ. ಹಾಗೆ ನಾನು ಅದೇ ವಿಷಯನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಆ್ಯಕ್ಚುಲಿ ನನ್ನ ಚಾನಲ್ಗೆ ಇವಾಗ ಯಾವುದೇ ವ್ಯೂಸ್ ಅಷ್ಟೊಂದು ನಾನು ಮುಂಚೆ ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ, ಆ್ಯಕ್ಚುಲಿ ಅದು ಡಬಲ್ ಆಗಬೇಕಿತ್ತು, ಅದಕ್ಕಿಂತ 1% ಬರ್ತಾ ಇಲ್ಲ. ವಿದಿನ್ 1 ಅವರಿಗೆ 1 ವ್ಯೂಸ್, 2 hours 2 ವ್ಯೂಸ್, ಪರವಾಗಿಲ್ಲ, ಅದೂ ವ್ಯೂಸೇ ಅಲ್ವಾ. ಒಬ್ಬರು ನೋಡಿದ್ರು ಅದು ನೋಡಿದ್ರಲ್ವಾ, ಇಬ್ಬರು ನೋಡಿದ್ರು ಅವರು ಒಂದು ನಮ್ಮ ಚಾನಲ್ನ ನೋಡಿದ್ರಲ್ವಾ. ಬಟ್ ಒಂದು ಹೇಳ್ತೀನಿ, ನಮಗೆ ಬ್ಯಾಕ್ ಸಪೋರ್ಟ್ ಅಂತ ಯಾರೂ ಇರಲ್ಲ. ನಮ್ಮ ಚಾನಲ್ನ ನಾವು ನಮ್ಮವರು ಇದ್ದಾರೆ ಅಂತೇಳಿ ಮಾಡಲೇಬಾರ್ದು. ಯಾಕಂದ್ರೆ ಬಟ್ ಲಿಂಕ್ಸ್ ನಾನು ಮುಂಚೆ ಎಲ್ಲ ತುಂಬ ಶೇರ್ ಮಾಡ್ತಿದ್ದೆ, ಇವಾಗ ಶೇರ್ ಮಾಡ್ಲಿಕ್ಕೆ ಅಷ್ಟೊಂದು ಮನಸ್ಸಿಲ್ಲ. ಗೊತ್ತು ನನಗೆ ಯಾರು ನೋಡಲ್ಲ, ಓಪನ್ ಮಾಡಿ ಅಂತೂ ನೋಡೋದೇ ಇಲ್ಲ ನಮ್ಮ ಲಿಂಕ್ಸ್. ಅವ್ರದ್ದು ತಪ್ಪಿಲ್ಲ, ಯಾಕಂದರೆ ಇವಾಗ ಎಲ್ಲ ಕಡೆ ಯೂಟ್ಯೂಬ್ ಅವರು ಎಲ್ಲ ಸ್ಟಾರ್ಟ್ ಮಾಡಿ ಅದು ಇವಾಗ ಒಂದು ಸೈಡ್ ಲೈನ್ ಆಗಿದೆ ಯೂಟ್ಯೂಬ್ ಅನ್ನೋದು. ಅವ್ರದ್ದು ಪರ್ಸ್ನಲ್ ಇಶ್ಯೂಸ್ ಇರುತ್ತಲ್ಲ, ಏನೋ ಒಂದು ಇವ್ರದ್ದು ಏನು ಡೈಲಿ ಇದ್ದಿದ್ದೆ ಅದೇ ರಾಗ ಅದೇ ಹಾಡು, ಸುಮ್ಮನೆ ನಾವೇನಕ್ಕೆ ಇವ್ರದ್ದು ನೋಡಬೇಕು ಅಂತೇಳಿ ಯಾರು ನೋಡಲ್ಲ. ಸೊ ಪರವಾಗಿಲ್ಲ, ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ ಚಾನಲ್ನ, ಇಲ್ಲಿ ಪರವಾಗಿ ನೋಡೋರು ನೋಡ್ತಾರೆ ಅಷ್ಟೇ. ಅದೇ ಒಂದು ಮೈಂಡ್ಸೆಟ್ಟಲ್ಲಿ ನಾವು ಇದು ಮಾಡಬೇಕು. ನೋಡೋಣ, ದೇವ್ರ ದಯೆ. ಅದು ಆ್ಯಕ್ಚುಲಿ ಏನಂದರೆ ಕಾಪಿರೈಟ್ ಸ್ಟ್ರೈಕ್ ನಮಗೆ ಒಂದ್ಸಲಿ ಬಂದರೆ ಅದು 90 days ಇರುತ್ತೆ. 90 days ತನಕ ನಾವು ಯಾವುದೇ ಕಿರಿಕ್ ಮಾಡ್ಕೋಬಾರ್ದು. ಮತ್ತೆ ತಿರುಗಿ ಏನಾದ್ರು ಕಿರಿಕ್ ಮಾಡಿಕೊಂಡ್ರೆ ನನ್ನ ಚಾನಲ್ ಹೋಗೆ
ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಚಾನಲ್ ನಾನು ಇರಬೇಕಂದ್ರೆ ನಾನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ವೀಡಿಯೋಸ್ ಅದೇ ನೋಡಿಕೊಂಡು ನಮ್ಮದು ಓನ್ ಕಂಟೆಂಟನ್ನೇ ಏನು ನಾವು ಕ್ಯಾಪ್ಚರ್ ಮಾಡ್ತೀವೋ ಅದನ್ನೇ ಹಾಕಬೇಕು. ಮತ್ತೊಂದು ಮೇಯ್ನ್, ನಾವು ಇವಾಗ ವೀಡಿಯೋಸ್ ಮಾಡ್ತಿದ್ರು ನನ್ನ ಜೊತೆ ನನ್ನ ಮಕ್ಕಳಿರ್ತಾರೆ. ಸೊ ನಾನು ಹೊಡೆಯೋದು ಅವರಿಗೆ ಅಥವಾ ರೇಗಾಡೋದು, ಅವರು ಕಿರ್ಚಾಡೋದು ಆ ಥರ ಎಲ್ಲ ವೀಡಿಯೋಸ್ ಹಾಕಿದ್ರೂ ನಮಗೆ ಸ್ಟ್ರೈಕ್ ಬರುತ್ತೆ, ನಮ್ಮ ವೀಡಿಯೋನ ರಿಮೂವ್ ಮಾಡ್ತಾರೆ. ಸೊ ಅದನ್ನು ನಾವು ಕೇರ್ಫುಲ್ ಆಗಿರಬೇಕು. ಅದನ್ನು ನಾನು ತುಂಬ ಆಲೋಚನೆ ಮಾಡಿ ನೋಡ್ಕೊಂಡು ಮಾಡ್ತಾ ಇರ್ತೀನಿ. ಯಾಕಂದರೆ ನಾವೊಂದು ಕ್ಯಾಪ್ಚರ್ ಮಾಡುವಾಗ ಮಕ್ಕಳು ಅಡ್ಡ ಬರ್ತಾರೆ, ಏನಾದರೂ ಅವ್ರು ಕ್ಯಾಮ್ರಾ ಎಳಿತಾರೆ. ಸೊ ಇಷ್ಟು ನನ್ನ ಎಕ್ಸ್ಪೀರಿಯೆನ್ಸ್. ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತೇಳಿ ಟೆನ್ಷನ್ ಮಾಡ್ಕೊಬೇಡಿ. ನಂತರ ಏನೋ ಬರಲಿ, ಥರ್ಡ್ ಅಂದರೆ ಇವಾಗ ಸೆಕೆಂಡ್ ಬರುತ್ತೆ, ಥರ್ಡ್ ಬರೋದು ಇರೋ ಥರ ನೋಡ್ಕೊಳ್ಳಿ. 90 ಡೇಸ್ ಅದು ಟೈಮ್ ಇರುತ್ತೆ. ಬಟ್ ಸೆಕೆಂಡಿಗೂ ಹಂಗೆ ಇರುತ್ತೆ. ಥರ್ಡಿಗೆ ಬಂದರೆ ಟರ್ಮಿನೇಟ್ ಮಾಡ್ತಾರೆ, ಅಂದರೆ ನಮ್ಮ ಚಾನಲ್ನ ರಿಮೂವ್ ಮಾಡಿಬಿಡ್ತಾರೆ ಯೂಟ್ಯೂಬಿಂದನೇ. ನೆಕ್ಸ್ಟ್ ಆ ಐಡಿಯಿಂದ ನಮಗೆ ಯಾವತ್ತೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಸೊ ಕೇರ್ಫುಲ್ ಆಗಿರಿ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಾನು ಮಾಡಿರೋಂಥ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ಏನಾದರೂ ನಿಮಗೆ ಸ್ವಲ್ಪ ಸಜೆಷನ್ ಸಿಕ್ತು, ಏನಾದರೂ ಹೆಲ್ಪ್ ಆಯ್ತು ಅಂದರೆ ಪ್ಲೀಸ್ ಶೇರ್ ಮಾಡಿ ಆಯಿತಾ ನನ್ನ ಚಾನಲ್ನ. ಅಷ್ಟೇ, ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಟೇಕ್ ಕೇರ್, ಬಾಯ್.